ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲು ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ಅದಕ್ಕೆ ಆಧಾರವಾಗಿ ತೀತನ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ, ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ಇಲ್ಲಿ ಅಪೊಸ್ತಲನಾದ ಪೌಲನು ತೀತನಿಗೆ ಹೇಳುತ್ತಿದ್ದಾನೆ, ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ದೇವ ಮಕ್ಕಳಾದಂಥ ನಾವುಗಳು ಸತ್ಕಾರ್ಯ ಮಾಡುವುದಕ್ಕೆ ಕರೆಯಲ್ಪಟ್ಟವರು. ಸತ್ಕಾರ್ಯ ಮಾಡುವುದರಲ್ಲಿ ನಾವೇ ಮಾದರಿಯಾಗಿರಬೇಕು. ಒಂದು ಸಾರಿ ಚೀನಾ ದೇಶಕ್ಕೆ ಹೋಗಿ ಸೇವೆ ಮಾಡುತ್ತಾ ಇದ್ದಂಥ ಹಡ್ಸನ್ ಟೇಲರ್ ಅವರು ಒಮ್ಮೆ ಮಧ್ಯರಾತ್ರಿಯಲ್ಲಿ ಹಸಿವಿನಿಂದ ಬಳಲುತ್ತಿರುವ ಒಂದು ಕುಟುಂಬಕ್ಕಾಗಿ ಪ್ರಾರ್ಥಿಸಲು ಕರೆಯಲ್ಪಟ್ಟಿದ್ದರು. ಅವರು ಪ್ರಾರ್ಥಿಸಲು ಪ್ರಾರಂಭಿಸಿದಾಗ ಮಾತುಗಳು ಹೊರಬರದೆ ಹಾಗೆ ಮೌನ ವಹಿಸಿದರು. ನಂತರ ಜೇಬಿನಲ್ಲಿದ್ದ ಬೆಳ್ಳಿಯ ಹಣವೇ ಆ ಕುಟುಂಬದ ಹಸಿವು ನೀಗಿಸಲು ಸಾಕಾಗುತ್ತಾ ಇತ್ತು. ಅವರ ಹೃದಯದಲ್ಲಿ ಜನರಿಗಾಗಿ ಪರಿತಪಿಸುವ ದೇವರನ್ನು ಆರಾಧಿಸುತ್ತಿದ್ದೀಯಾ, ಪ್ರಕಟಿಸುತ್ತೀಯಾ, ಆದರೆ ನಿನ್ನಲ್ಲಿರುವ ಹಣವನ್ನು ಕೊಟ್ಟು ನನ್ನನ್ನು ನಂಬಲು ನೀನು ಸಾಧ್ಯವೇ ಎಂಬುದಾಗಿ ದೇವರು ಕೇಳಿದರು. ದೇವರ ಮಾತಿಗೆ ಓಗೊಟ್ಟು ಹಡ್ಸನ್ ಟೇಲರ್ ಅವರು ಆ ಬೆಳ್ಳಿ ನಾಣ್ಯವನ್ನು ಕುಟುಂಬದವರಿಗೆ ನೀಡಿ ಪ್ರಾರ್ಥಿಸಿ ಹೊರಟು ಹೋದರು. ಆದರೆ ಆ ಹಡ್ಸನ್ ಟೇಲರ್ ಅವರ ಬಳಿ ಇದ್ದ ಕೊನೆಯ ಒಂದು ಬೆಳ್ಳಿಯ ನಾಣ್ಯ ಇತ್ತು. ನಂತರ ಏನು ಮಾಡಬೇಕು ಅವರಿಗೆ ಗೊತ್ತಿಲ್ಲ. ಮರುದಿವಸ ಏನಾಗುತ್ತೆ ಅಂತಲೂ ಅವರಿಗೆ ಗೊತ್ತಿಲ್ಲ. ಮರುದಿವಸ ನಡೆದ ಅದ್ಭುತ ಏನಂದರೆ, ಅಂಚೆಯಲ್ಲಿ ಒಂದು ಚಿನ್ನದ ನಾಣ್ಯ ಅವರಿಗೋಸ್ಕರ ಬಂತು. ಕೊಟ್ಟಿದ್ದು ಬೆಳ್ಳಿ ನಾಣ್ಯ, ಸಿಕ್ಕಿದ್ದು ಚಿನ್ನದ ನಾಣ್ಯ. ಆಗ ಅವರು ಹೇಳಿದ್ರಂತೆ, ದೇವರ ಬ್ಯಾಂಕಿನಲ್ಲಿ ಇಟ್ಟಂಥ ಹಣ 12 ಗಂಟೆಯಲ್ಲಿ 10 ಪಟ್ಟು ಹೆಚ್ಚಾಗಿ ನನಗೆ ಸಿಕ್ಕಿದೆ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಸತ್ಕಾರ್ಯ ಮಾಡುವ ಜನರು ಇಲ್ಲ. ಪ್ರಾರ್ಥಿಸುವವರು ಅನೇಕರಿದ್ದಾರೆ, ಆದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಮಾತ್ರ ಪ್ರೀತಿಸುವ ದೇವರಲ್ಲ, ನಮ್ಮ ಕ್ರಿಯೆಗಳನ್ನು ಸಹ ಅವರು ಪ್ರೀತಿಸುತ್ತಾರೆ. ಧೋರ್ಕೊಳ್ ಎಂಬ ಶಿಷ್ಯೆ ಒಳ್ಳೆ ಸತ್ಕ್ರಿಯೆಗಳನ್ನು ಮಾಡುತ್ತಿದ್ದಳು. ಅವಳ ಪ್ರಾಣ ಹೋದಾಗಲೂ ಅದನ್ನು ಮರಳಿ ಪಡೆಯುವ ಕೃಪೆಯನ್ನು ದೇವರು ಅನುಗ್ರಹಿಸಿದರು. ಪೇತ್ರನು ಪ್ರಾರ್ಥಿಸಿದ ಪ್ರಾರ್ಥನೆ ಮಾತ್ರವಲ್ಲ, ಧೋರ್ಕಳು ಮಾಡಿದ ಒಳ್ಳೆಯ ಕಾರ್ಯವು ದೇವರ ಮುಂದೆ ಬಂತು. ಅವಳು ಜೀವಂತವಾಗಿ ಎದ್ದೇಳುವಂತೆ ಮಾಡಿತು. ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ತೇವೆ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವಂತೆ. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದೆಂಬುದಾಗಿ ಯಾಕೋಬನ ಪತ್ರಿಕೆ 2:26 ನೋಡುತ್ತೇವೆ. ದೇವರು ನಮ್ಮ ಹೃದಯದಿಂದ ನಾವು ಮಾಡುವ ಒಳ್ಳೆ ಕಾರ್ಯಗಳನ್ನು ನೋಡಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಇಹದಲ್ಲಿಯೂ ಪರದಲ್ಲಿಯೂ ಕೊಡಲು ಶಕ್ತರಾಗಿದ್ದಾರೆ. ಯೇಸು ಸ್ವಾಮಿ ಹೇಳಿದರು, ಜನರು ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆಪಡಿಸುವಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಎಂದು ಹೇಳಿದರು. ಇನ್ನು ಮುಂದೆ ಕೇವಲ ನಾವು ಮಾತಾಡುವವರಾಗಿರದೆ, ಕೇವಲ ಪ್ರಾರ್ಥನೆ ಮಾತ್ರ ಮಾಡುವವರಾಗಿರದೆ, ಕ್ರಿಯೆ ಮಾಡುವ ವ್ಯಕ್ತಿಗಳಾಗಿ ಸತ್ಕಾರ್ಯಗಳನ್ನು ಮಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಹಡ್ಸನ್ ಟೇಲರ್ ಅವರು ಸತ್ಕಾರ್ಯ ಮಾಡಿದಾಗ 10 ಪಟ್ಟು ಕೊಟ್ಟಂತೆ ನೀವು ಸಹ ಮನಪೂರ್ವಕವಾಗಿ ಒಳ್ಳೆ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಮಾಡುವಾಗ 1000 ಪಟ್ಟು ನೀಡಿ ನಿಮ್ಮನ್ನು ಬ್ಲೆಸ್ ಮಾಡಲು ದೇವರು ಸಿದ್ಧವಾಗಿದ್ದಾರೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ಕರ್ತನೇ, ಸತ್ಕಾರ್ಯ ಮಾಡುವುದರಲ್ಲಿ ನಾನು ಮಾದರಿಯಾಗಿರಬೇಕು. ಕೇವಲ ದೇವರೇ ನಮ್ಮ ಬಾಯಿ ಮಾತಿನಿಂದ ಮಾತ್ರ ದೇವರೇ ಜನರ ಕಾರ್ಯಗಳನ್ನು ನಾವು ಕೇಳುವುದಲ್ಲ. ದೇವರೇ, ನೀವು ನಮ್ಮನ್ನು ಆಶೀರ್ವದಿಸಿರುವಾಗ ಯಾವುದೋ ಒಂದು ಭಾಗದಲ್ಲಿ ನಾವು ಇತರರಿಗೆ ಆಶೀರ್ವಾದ ನಿಧಿಯಾಗುವಂತೆ ನಮ್ಮನ್ನು ಉಪಯೋಗಿಸ್ರಿ. ಸತ್ಕಾರ್ಯ ಮಾಡುವುದರಲ್ಲಿ ನಾವು ಮಾದರಿಯಾಗಿ ಜೀವಿಸಬೇಕಪ್ಪ, ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸ್ರಿ. ಯೋಬನನ್ನು ಅವನ ಕುಟುಂಬವನ್ನು ಬೇಲಿ ಹಾಕಿ ಕಾಪಾಡಿದ ಹಾಗೆ ನಿನ್ನ ಮಕ್ಕಳ ಕುಟುಂಬಗಳನ್ನು ಬೇಲಿ ಹಾಕಿ ಸಂರಕ್ಷಿಸಿ ಕಾಪಾಡ್ರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ,
ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಅತಿಥಿ ಸತ್ಕಾರ್ಯ ಮಾಡುವುದರಲ್ಲಿ ನಾವೇ ಮಾದರಿ ಉಳ್ಳವರಾಗಿ ಸ್ತೋತ್ರ ಜೀವಿಸೋಣ. ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಅನುಗ್ರಹಿಸಲಿ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಬ್ಲೆಸ್ ಮಾಡಲಿ. ನಾಳೆ ಮಗದೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.